ದೇಶದಲ್ಲಿ ಹಲವಾರು ಪಕ್ಷಗಳೊಂದಿಗೆ ನಮ್ಮ ಭಾರತೀಯ ಜನತಾ ಪಕ್ಷ ಮೈತ್ರಿಯನ್ನು ಮಾಡಿಕೊಂಡು ಕೆಲವು ಪಕ್ಷಗಳನ್ನು NDA ಪಕ್ಷದ ಅಂಗಪಕ್ಷವಾಗಿ ಸ್ವೀಕಾರ ಮಾಡಿ ನಾವು ಇವತ್ತು ಕೇಂದ್ರ ಸರ್ಕಾರವನ್ನು ರಚನೆಯನ್ನು ಮಾಡಿದ್ದೀವಿ. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ರೀಜನಲ್ ಪಾರ್ಟಿ ಆದಂಥ ಪ್ರಾದೇಶಿಕ ಪಕ್ಷವಾದಂಥ JDS ಪಕ್ಷವನ್ನು ನಮ್ಮ ಪಕ್ಷಕ್ಕೆ ಅವರು ಬೆಂಬಲವನ್ನು ಸೂಚಿಸ್ತೀವಿ ಅಂತೇಳಿ ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ನಮ್ಮ ಕೇಂದ್ರದ ವರಿಷ್ಠರೊಂದಿಗೆ ಮಾತುಕತೆಯನ್ನು ಮಾಡಿ 2024 ಲೋಕಸಭಾ ಚುನಾವಣೆಯಲ್ಲಿ ನಮ್ಮೊಂದಿಗೆ ಮೈತ್ರಿಯನ್ನು ಮಾಡಿಕೊಂಡರು. ಆ ಮೈತ್ರಿ ಪಕ್ಷದ ಅಂಗವಾಗಿ ಹಾಸನದಲ್ಲಿ JDS ಪಕ್ಷಕ್ಕೆ ನಾವು ಲೋಕಸಭಾ ಟಿಕೆಟನ್ನು ಬಿಟ್ಕೊಡೋಂಥ ಅನಿವಾರ್ಯತೆ ಬಂತು. ತಮಗೆಲ್ಲ ಗೊತ್ತಿರೋ ವಿಚಾರ ಅದು. ನಾನು ಅವ್ರ ಕುಟುಂಬದ ಸದಸ್ಯನಿಗೆ ಟಿಕೆಟನ್ನು ಕೊಡಬೇಡಿ ಅಂತೇಳಿ ಹಿಂದೆ ಕೇಂದ್ರದ ನಾಯಕರಿಗೆ, ವರಿಷ್ಠರುಗಳಿಗೆ ಮತ್ತು ಪ್ರಮುಖ ಜವಾಬ್ದಾರಿಯುತ ವ್ಯಕ್ತಿಗಳಿಗೆ ನಾನು ಪತ್ರವನ್ನು ಕೂಡ ಬರೆದಿದ್ದೆ. ಪತ್ರ ಕೂಡ ರಿವೀಲ್ ಆಗಿತ್ತು. ಕಾರಣ ಆತನ ಮೇಲೆ ಗುರುತರವಾದಂಥ ಹಲವಾರು ಆರೋಪಗಳು ಕಂಡು ಬರ್ತಾ ಇದ್ದಾವೆ. ಇಲ್ಲಿ ಅದನ್ನು ಗಂಭೀರವಾಗಿ ಪರಿಗಣಿಸಬೇಕಂತ ಹೇಳಿದಾಗ ಅದನ್ನು ಹಲ್ಲೆಗಳು ನಂತರ ತಾವೆಲ್ಲ ನೋಡಿದರೆ ಇವತ್ತು ಏನಾಗಿದೆ, ಇವತ್ತು ನಮ್ಮ ಜಿಲ್ಲೆಯ ರಾಜಕೀಯ ಪರಿಸ್ಥಿತಿ ಅಂತೇಳಿ ಎಷ್ಟು ಹೀನಾಯವಾಗಿ ಸೋತು ಇವತ್ತು NDA ಪಕ್ಷಕ್ಕೆ ಇವತ್ತು ಅಗೌರವ ತರುವಂಥ ಕೆಲಸವೂ ಕೂಡ ನಮ್ಮ ಹಾಸನ ಜಿಲ್ಲೆಯಿಂದ ಆಗಿದೆ 2024 ಚುನಾವಣೆಯಲ್ಲಿ. ಅವರ ಕುಟುಂಬದ ಕಡು ವೈರಿಯಾಗಿ, ರಾಜಕೀಯ ಬದ್ಧ ವೈರಿಯಾಗಿದ್ದಂಥದ್ದು ಕೂಡ ನಾನು ಅನಿವಾರ್ಯವಾಗಿ ಪಕ್ಷದ ಹೈಕಮಾಂಡ್ ಸೂಚನೆ ಮೇರೆಗೆ ನಾವಲ್ಲಿ 2024 ಚುನಾವಣೆಯಲ್ಲಿ NDA ಮೈತ್ರಿ ಪಕ್ಷದ ಅಭ್ಯರ್ಥಿ ಪರವಾಗಿ ನಾವು ಚುನಾವಣೆಯನ್ನು ಮಾಡಬೇಕಾದ ಪರಿಸ್ಥಿತಿ ಬಂತು. ನಾವು ಮತದಾರರಿಂದ ನಮ್ಮ ಸ್ವಾಭಿಮಾನವನ್ನು ಸೈಡಿಗಿಟ್ಟು ಅವ್ರನ್ನ ನಮ್ಮ NDA ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತೇಳಿ ವ್ಯಕ್ತಿ ಹೆಸರು ಮುಖ್ಯ ಅಲ್ಲ, ನಮಗೆ ಪಕ್ಷದ ವರ್ಚಸ್ಸು ಮತ್ತು ಪಕ್ಷದ ಗೌರವ ಮುಖ್ಯ ಅಂತೇಳಿ ನಾವು ಸ್ವಾಭಿಮಾನವನ್ನು ಸೈಡಿಗಿಟ್ಟು ನಾವು ಕೆಲಸವನ್ನು ಮಾಡಿ NDA ಪಕ್ಷಕ್ಕೆ ನಾವು ಟಿಕೆಟನ್ನು ಕೊಟ್ಟ ನಂತರ ನಾವು ಚುನಾವಣೆ ಪ್ರಚಾರವನ್ನು ಮಾಡೋಣ. ಇಡೀ ರಾಜ್ಯದಲ್ಲಿ JDS ಪಕ್ಷ ನಮ್ಮ ಜೊತೆ ಅಲೈನ್ಸ್ ಆದ ನಂತರ ಕೇವಲ 2 ಸೀಟ್ಗಳನ್ನು ಮಾತ್ರ ಗೆಲ್ಲಲಿಕ್ಕೆ ಅವಕಾಶ ಆಯಿತು. ಒಂದು ಕೋಲಾರ, ಒಂದು ನಮ್ಮದು. ಸೊ ಮಂಡ್ಯದಲ್ಲಿ ಮತ್ತು ಕೋಲಾರದಲ್ಲಿ ಗೆದ್ದಂಥ ಈ 2 ಪಕ್ಷ, 2 ಟಿಕೆಟ್ಗಳು, ಅವರ ಪಕ್ಷದ 2 ಜನ ಅದರಲ್ಲಿ ಗೆದ್ದರು. ಇಬ್ಬರೂ ಕೂಡ ಅದರಲ್ಲಿ ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಸ್ಥಾನವನ್ನು ಕೇಂದ್ರದ ನಾಯಕರುಗಳು ಮಾನ್ಯ ಕುಮಾರಸ್ವಾಮಿ ಅವರಿಗೆ ಕೊಟ್ಟು ಅವರಿಗೆ ಗೌರವವನ್ನು ಕೂಡ ಸಲ್ಲಿಸಲಾಯಿತು. ಇವತ್ತು NDA ಪಕ್ಷದ ನಾಯಕರಾಗಿ, ಕೇಂದ್ರ ಕ್ಯಾಬಿನೆಟ್ ಸಚಿವರಾಗಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ ಮಾನ್ಯ ಕುಮಾರಸ್ವಾಮಿ ಅವರು. ಅವರು ಕೇಂದ್ರ ಸಚಿವರಾದ ನಂತರ ಏನೇನು ಬೆಳವಣಿಗೆಗಳಾಯಿತು ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಆದರೆ ಮಾನ್ಯ ಕುಮಾರಸ್ವಾಮಿ ಅವರ ಸಹೋದರ ಅವರೇ ಸದನದಲ್ಲಿ ಹೇಳಿದಾರಲ್ಲಿ ಸುಮಾರು 35 ವರ್ಷ ಚುನಾವಣೆಯಲ್ಲಿ ಇಷ್ಟೊತ್ತಿಗೆ ಇವತ್ತಿಗೆ ಕರ್ನಾಟಕದಲ್ಲಿ ನಿಮ್ಮ ಕುಟುಂಬದ ಹೆಸರು ಅಳಿಸೋದೇ ಇತ್ತು. ರೇವಣ್ಣವರೇ, ಇವತ್ತು ಕಾಲ ಮಿಂಚಿಲ್ಲ. ನಾವು ಈ ದೇಶದ ಮಣ್ಣಿನ ಮಗ, ಈ ಜಿಲ್ಲೆಯಿಂದ ಆಯ್ಕೆಯಾಗಿ ಹೋದಂಥ ಒಬ್ಬ ವ್ಯಕ್ತಿ, ರಾಜ್ಯದ ಒಬ್ಬ ಪ್ರತಿಷ್ಠಿತ ನಾಯಕನಾಗಿ ಬೆಳೆದು ಇವತ್ತು ರಾಷ್ಟ್ರದ ಕೆಂಪು ಕೋಟೆಯಲ್ಲಿ ಬಾವುಟ ಒಂದೇ ಕಾರಣಕ್ಕೆ ನಾವು ಎಲ್ಲವನ್ನು ಮರೆತು ನಾವು ಸ್ವಾಭಿಮಾನವನ್ನು ಸೈಡಿಗಿಟ್ಟು ನಿಮ್ಮ ಜೊತೆ ಕೈ ಜೋಡಿಸಿದ್ವಿ. ನಾವಲ್ಲಿ ಪದೇ ಪದೇ ನಮ್ಮ ಸ್ವಾಭಿಮಾನದಲ್ಲಿ ನೀವು ಈ ರೀತಿ ದಾಳಿಯನ್ನು ಮಾಡಿದ್ರೆ ನಾವು ಯಾವುದೇ ಕಾರಣಕ್ಕೂ ಸುಂದರವಂತ ಪ್ರಶ್ನೆ ಇಲ್ಲವೇ ಇಲ್ಲ. ಯಾರೋ ಕೆಲವರು ನಿಮ್ಮ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳಂತಾರೆ, ಒಳ ಒಪ್ಪಂದ ಮಾಡ್ಕೊಳ್ಳಂತಾರೆ, ಮುಂದೆ ಅಧಿಕಾರ ಬೇಕಂತ ಅಲಿಯುವಂತ ನಿಮ್ಮ ಜೊತೆ ಒಪ್ಪಂದ ಮಾಡ್ಕೋಬಹುದು. ಅಧಿಕಾರ ಯಾವುದೂ ಶಾಶ್ವತವಲ್ಲ. ನಾವೆಲ್ಲ ನೋಡಿದ್ವಿ ಬಿಹಾರದಲ್ಲಿ ಯಾವುದೋ ಒಂದು ಸಂಗೀತದಲ್ಲಿ ಅಂದರೆ ಒಂದು ಕಲೆಯಲ್ಲಿ ಉತ್ತೀರ್ಣವಾದಂಥ ಒಬ್ಬ ಹೆಣ್ಣುಮಗಳು ಕೇವಲ 23 ವರ್ಷಕ್ಕೆ ಇವತ್ತು ಶಾಸಕರಾಗಿ ಬಂದು ಇವತ್ತು ಅಧಿಕಾರವನ್ನು ಸ್ವೀಕಾರ ಮಾಡಿ ಕೆಲಸವನ್ನು ಮಾಡ್ತಿದ್ದಾರೆ. ನಿಮ್ಮ ಸರ್ವಿಸ್ ಯಾವುದು 0 ನಿಮ್ಮದು. ನೀವು ಯಾವ ಸರ್ವಿಸ್ನ ಉಚಿತವಾಗಿ ಮಾಡಿಲ್ಲ. ನೀವು ಈ ಜಿಲ್ಲೆಗೆ, ರಾಜ್ಯಕ್ಕೆ ನೀವು ಸಾವಿರಾರು ಕೋಟಿ ಲೂಟು ಹೊಡೆದು ನೀವಲ್ಲಿ ಜನಗಳಿಗೆ ತೋರಿಸ್ತಾರೆ, ಈ ಬಿಲ್ಡಿಂಗ್ ನಂದು, ಈ ಬಿಲ್ಡಿಂಗ್ ನಂದು, ಈ ರಸ್ತೆ ನಂದು ಅಂತ ಹೇಳಿ. ಅದು ಪ್ರತಿಯೊಂದು ಕರಾಳ ಬದುಕು ಹೊರಗೆ ತಂದಾಗ ಜನ ನಿಮಗೆ ತೀರ್ಮಾನವನ್ನು ಮಾಡ್ತಾರೆ.
ಇವತ್ತು ನಾನು ಕುಮಾರಸ್ವಾಮಿ ನೇರವಾಗಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನಿಮ್ಮ ಮೇಲೆ, ನಿಮ್ಮ ತಂದೆಯ ಮೇಲೆ ಗೌರವವಿಟ್ಟು ನಾವು ಇಷ್ಟು ದಿವಸ ತಾಳ್ಮೆ ಸಹನೆಯಿಂದ ಇದ್ದು ಅಲ್ಲಿ. ನಾನು ಇಷ್ಟು ದಿವಸ ಕಾಯ್ದೆ, ನಿಮ್ಮ ಮೊಬೈಲ್ಗೆ ಮೆಸೇಜ್ ಕಳಿಸಿದ್ದೀನಿ ನಾನು, ಕೂಡಲೇ ರೇವಣ್ಣ ಕ್ಷಮೆ ಯಾಚಿಸಬೇಕು ಅಂತೇಳಿ. ಈ ರಾಜ್ಯದ ಜನತೆಯ ಭಾರತೀಯ ಜನತಾ ಪಕ್ಷದ ಲಕ್ಷಾಂತರ ಕಾರ್ಯಕರ್ತರ ಬೆವರಿನ ಹನಿ ಇವತ್ತು ನಾವು ಪಕ್ಷವನ್ನು ಅಧಿಕಾರ ತಂದಿದ್ದೀವಿ. ನಾವು ಆ ಕಾರ್ಯಕರ್ತರಲ್ಲಿ ನೀವು ಕ್ಷಮೆನ ಕೇಳಬೇಕಂತ ಕೇಳಿದೆ. ನನಗೆ ಮಾಹಿತಿ ಇತ್ತು ಕುಮಾರಸ್ವಾಮಿ ಅವರ ಆಸನಕ್ಕೆ ಬಂದು ಪ್ರೆಸ್ ಮೀಟ್ ಮಾಡ್ತಾರೆ ಅಂತೇಳಿ. ಅವರ ಆಪ್ತ ಸಹಾಯಕರು ನನಗೆ ಹೇಳಿದರು. ಕುಮಾರಸ್ವಾಮಿ ಅವರು ಅದಕ್ಕೆ ಉತ್ತರವನ್ನು ಹಾಸನ ಜಿಲ್ಲೆಗೆ ಬಂದು ಹಾಸನದಲ್ಲೇ ರೇವಣ್ಣನಿಗೆ ಬುದ್ಧಿ ಹೇಳಿ ಇಲ್ಲಿ ಅವರಿಗೆ ಉತ್ತರವನ್ನು ಕೊಟ್ಟು ಹೋಗ್ತಾರೆ ಅಂತಂದು ಹೇಳಿದ್ರು. ನಾನು ನಿರೀಕ್ಷೆಯಿಂದ ಕಾಯ್ದೆ. ನಾನಲ್ಲಿ ಕುಮಾರಸ್ವಾಮಿ ಹಾಸನ ಜಿಲ್ಲೆಗೆ ಬರ್ತಾರೆ, ಬಂದು ತನ್ನ ಅಣ್ಣನಿಗೆ ಬುದ್ಧಿಯನ್ನು ಹೇಳಿ ಜನಗಳ ಮುಂದೆ ಕ್ಷಮೆಯನ್ನು ಕೇಳಿಸ್ತಾರೆ ಅಂತಂತೇಳಿ ಭಾಳ ನಿರೀಕ್ಷೆಯಿಂದ ಇದ್ದೀನಿ ನಾನು. ನಿಮಗೆ ಕುಟುಂಬದ ಆರೈಕೆನೇ ಹೆಚ್ಚು ಆದಮೇಲೆ ನಿಮಗೆ ಅಲ್ಲಿ ದಯಮಾಡಿ ಕುಮಾರಸ್ವಾಮಿ ಅವರೇ, ನಿಮ್ಮ ಬಗ್ಗೆ ಗೌರವ ಇದೆ. ಇದುವರೆಗೂ ಕೂಡ ನಾನು ಒಂದೇ ಒಂದು ಕೆಟ್ಟ ಪದ ನಿಮಗೆ ಬಳಸಿಲ್ಲ, ನಾನು ಮುಂದೂ ಬಳಸೋದಿಲ್ಲ. ಅಲ್ಲಿ ನೈತಿಕತೆ ಮತ್ತು ಸ್ವಾಭಿಮಾನ ಇದ್ದರೆ ಕೂಡಲೇ ಎಚ್ ಡಿ ರೇವಣ್ಣನವ್ರನ್ನ ತಮ್ಮ ಪಕ್ಷದಿಂದ ಉಚ್ಚಾಟನೆಯನ್ನು ಮಾಡಿ. NDA ಮೈತ್ರಿ ಪಕ್ಷ ಮುಂದುವರಿಬೇಕು ಅಂತ ಅಂದರೆ ರೇವಣ್ಣನವರ ಈ ಕೂಡಲೇ ಉಚ್ಚಾಟನೆಯನ್ನು ಮಾಡಬೇಕು. ಇಲ್ಲದಿದ್ದರೆ ನಿಮಗೆ ರೇವಣ್ಣನೇ ಮುಖ್ಯ ನಿಮಗೆ ನಿಮ್ಮ ಪಕ್ಷದಲ್ಲಿ ಅಂತ ಅಂದಾದರೆ ದಯಮಾಡಿ ಇವತ್ತೇ ಈ ಗಳಿಗೆಯಲ್ಲಿ ನೀವು ಫ್ಯಾಕ್ಸ್ ಮುಖಾಂತರನೋ, ಇಮೇಲ್ ಮುಖಾಂತರನೋ, ಇಲ್ಲ ವಾಟ್ಸಪ್ ಮುಖಾಂತರನೋ ನಮ್ಮ ಲೋಕಸಭಾ ಸ್ಪೀಕರ್ ಅವರಿಗೆ ನಿಮ್ಮ ಮಂತ್ರಿ ಪದವಿಗೆ ರಾಜೀನಾಮೆ ಪತ್ರವನ್ನು ಕಳಿಸಿ ಸಂಜೆ ಒಳಗಡೆ ನೀವು ತಮ್ಮ ಮಂತ್ರಿ ಪದವಿಗೆ ರಾಜೀನಾಮೆಯನ್ನು ಕೊಟ್ಟು ನಮ್ಮ NDA ಮೈತ್ರಿ ಪಕ್ಷದ ಹೊರಗೋಗಿ. ಸ್ವಾಭಿಮಾನ ಯಾರು ಕೂಡ ನಮ್ಮ ಸ್ವಾಭಿಮಾನ ಧಕ್ಕೆಯಾಗಿ ಉಳ್ಕೊಳ್ಳುವಂಥ ಪರಿಸ್ಥಿತಿ ನಮಗಿಲ್ಲ. ಇವೆಲ್ಲ ಕೇಳ್ಬೋದು, ಹಾಸನ ಜಿಲ್ಲೆಯಲ್ಲಿ ಎಲ್ಲರೂ ಸುಮ್ಮನೆ ಇದ್ದಾರೆ, ನೀವೇ ಕೇಳ್ತಾ ಇದ್ದೀರಾ ಅಂತೇಳಿ. ನಾನು ಸ್ವಾಭಿಮಾನ ಬದುಕ್ತಾ ಇದ್ದೀನಿ. ನನ್ನಲ್ಲಿ ಒಳಯಶಿಪದ BJP ಪಕ್ಷವನ್ನು ಕಟ್ಟೋಕ್ಕೆ BJP ಕಚೇರಿಯನ್ನು ಕಟ್ತಾ ಇದ್ದೀನಿ, ಸ್ವಂತ ಕಚೇರಿ. ನಾನು ಇವತ್ತು ಪಕ್ಷಕ್ಕೋಸ್ಕರ ನಾವು ನಿಮ್ಮ ಅಧಿಕಾರ ಹಣದ ಆಸೆಗೋಸ್ಕರ ನಾವಲ್ಲಿ ನಮ್ಮ ಪಕ್ಷವನ್ನು ಬಲಿ ಕೊಡುವಷ್ಟು ಮೂರ್ಖ ನಾವಲ್ಲ. ನಮ್ಮದು ರಾಷ್ಟ್ರೀಯ ಪಕ್ಷ. ನೀವು ನಾಳೆ ಇವತ್ತಿರ್ತೀರ, ನಾಳೆ ಹೊಟ್ಟೋಗ್ತೀರ. ನೀವು ಎಷ್ಟು ಮನೆ ಬಾಗಿಲು ತೊಟ್ಟಿದ್ದೀರ? ನೀವಲ್ಲಿ ಕಾಂಗ್ರೆಸ್ ಎಷ್ಟು ಸಲ ಬಾಗಿಲು ತೊಟ್ಟಿದ್ದೀರಾ? BJP ಎಷ್ಟು ಸಲ ಬಾಗಿಲು ತೊಟ್ಟಿದ್ದೀರಾ? ಯಾವುದೋ ಮಹಾಗಠಬಂಧನ ಅಂತಂದು ಎಷ್ಟು ಸಲ ಎಲ್ಲೆಲ್ಲೋ ಬಾಗಿಲು ತೊಟ್ಟು ಬಂದಿದ್ದಾರೆ ನೀವಲ್ಲಿ. ಆ ಸಂಸ್ಕೃತಿ ನಡೆಯಾಗಿತ್ತು ಅಂದರೆ ನಮ್ಮದು ಒಂದು ತತ್ವ ಸಿದ್ಧಾಂತ ಇದೆ ಪಕ್ಷದಲ್ಲಿ. ಎಲ್ಲಿವರೆಗೆ ಪಕ್ಷದಲ್ಲಿ ನಾವಿತ್ತು ಪ್ರಾಮಾಣಿಕ ಇತ್ತು ಅಲ್ಲಿವರೆಗೂ ನಮ್ಮ ಪಕ್ಷ ತತ್ವ ಸಿದ್ಧಾಂತಕ್ಕೆ ನಾವು ಬದಲಾಗಿತ್ತು. ನಾವಲ್ಲಿ ಯಾರು ಕೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನನ್ನ ಕ್ಷೇತ್ರದ ಒಬ್ಬ ಶಾಸಕನಾಗಿ ರೇವಣ್ಣ ಅವರು ಇನ್ನೊಂದು ದುರಂತ, ಇಷ್ಟು ದಿವಸ MLA ಬಿಟ್ಟರೆ ದೊಡ್ಡ ದುರಂತ ನಮ್ದದು. ಇವತ್ತು ಇದು ಮುಹೂರ್ತ ಕೂಡ ಫಿಕ್ಸ್ ಆಗಿದೆ ಅದಕ್ಕೀಗ ಸುಪ್ರೀಂ ಕೋರ್ಟ್ನಲ್ಲಿ. 5 ವರ್ಷಕ್ಕೆ ಕಳೆದೋದು ಅಲ್ಲಿ. ರೇವಣ್ಣನ 23 ಇನ್ನು 5 ವರ್ಷ ಮುಗಿದಂತೆ ಎಲ್ಲರೂ ಬಾಂಧಿರ್ಬೋದು ಅಲ್ಲಿ. ಆದರೆ ನಾನು ಯಾರ ಮಾತನ್ನು ಕೇಳೋ ಮಾಡ್ತಲಿಲ್ಲ. ಅಲ್ಲಿ ಜನವರಿ 5ನೇ ತಾರೀಕಿನ ನಂತರ ಎಲ್ಲ ಕಾನೂನು ಪ್ರಕ್ರಿಯೆಗಳು ಪ್ರಾರಂಭ ಆಗ್ತದೆ. ಅಲ್ಲಿ ಅಷ್ಟೊಳಗಡೆ ನೀವು ರೇವಣ್ಣನ ರಾಜೀನಾಮೆ ತಗೋತೀರೋ, ಇಲ್ಲ ಪಕ್ಷದ ಉಚ್ಚಾಟನೆ ಮಾಡ್ತೀರೋ, ಇಲ್ಲ ಪಕ್ಷದ ವಜನೆ ಮಾಡ್ತೀರೋ, ನಿಮಗೆ ಬಿಟ್ಟರೆ ವಿಚಾರ. ನಮ್ಮ NDA ಮೈತ್ರಿ ಪಕ್ಷದ ಬಗ್ಗೆ ಗೌರವ ಇದ್ದರೆ, ಮೋದಿಯವರ ಬಗ್ಗೆ ಅಭಿಮಾನವಿದ್ದರೆ, ಪಕ್ಷದ ತತ್ವ ಸಿದ್ಧಾಂತ ಹೊಂದ್ಕೊಳ್ಳಿದ್ರೆ ಮಾನ್ಯ ಕುಮಾರಸ್ವಾಮಿ ಅವರೇ ಕೂಡಲೇ ನಿಮ್ಮ ತಂದೆಯ ಜೊತೆಗೆ ಚರ್ಚಿಸಿ. ಯಾಕಂದರೆ ರಾಷ್ಟ್ರೀಯ ಅಧ್ಯಕ್ಷ ಮಾನ್ಯ ದೇವೇಗೌಡರು ಚರ್ಚೆ ಮಾಡಿ ಅಲ್ಲಿ ಬಹಿರಂಗವಾಗಿ ಕ್ಷಮೆ ಕೇಳಿಸ್ಬೇಕು. ಇಲ್ಲದಿದ್ದರೆ ನೀವು ನಮ್ಮ NDAಯಿಂದ ಹೊರಗೋದ್ರೆ ನಿಮಗೂ ಗೌರವ, ನಮಗೂ ಗೌರವ. ನಾವು ಬೀದಿಗಿಳಿಯೋದು ಬೇಡ. ಬೀದಿಗಿಳಿತು ಅಂತ ಅಂದರೆ ಬ್ರಹ್ಮ ಭಟ್ರು ಕೂಡ ನಿಮ್ಮನ್ನ ಕಾಪಾಡೋಕ್ಕಾಗಲ್ಲ. ಹಾಗಾಗಿ ಈ ಮಾಧ್ಯಮದ ಮುಖಾಂತರ ಕುಮಾರಸ್ವಾಮಿ ಅವರಿಗೆ ಮತ್ತು ದೇವೇಗೌಡರಿಗೆ ನನ್ನ ವಿಶೇಷ ಮನವಿಯನ್ನು ಮಾಡ್ತಾ ಇದ್ದೀನಿ. ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಕಾನೂನಾತ್ಮಕವಾಗಿ ಕಡತದಲ್ಲಿರುವಂಥ ಏನು ಸದನದಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರು ದಯಮಾಡಿ ಈ ವಿಚಾರವನ್ನು ಗಂಭೀರವಾಗಿ ತಗೋಬೇಕು. ನೀವಲ್ಲಿ ಕಡತದಲ್ಲಿ ಏನು ದಾಖಲೆ ಆಗಿದೆಯಲ್ಲ, ಹಾಸನ ಜಿಲ್ಲೆಯಲ್ಲಿ JDS ಕಾಂಗ್ರೆಸ್ ಪಕ್ಷ ಮಾತ್ರ ಇರೋದು, BJP ಪಕ್ಷ ಇಲ್ಲ ಅಂತ ಹೇಳಿದ್ರಲ್ಲ, ಅದನ್ನು ಕಡತದಿಂದ ತೆಗೆಯುವಂಥ ಕೆಲಸವನ್ನು ಕಾನೂನಾತ್ಮಕವಾಗಿ ಮಾಡಬೇಕು ಅಂತ ಹೇಳ್ತಾ ಮನವಿಯನ್ನು ಮಾಡ್ತಾ ಈ ಪತ್ರಿಕಾಗೋಷ್ಠಿಯನ್ನು ನಾನು ಮುಗಿಸ್ತಾ ಇದ್ದೀನಿ.